ಹಾಯ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈ ವ್ಲಾಗ್ ಬಂದು ನನ್ನ ಫ್ರೆಂಡು ಮದುವೆದು ಕಂಪ್ಲೀಟ್ ವ್ಲಾಗ್ ಅಂತಲೇ ಹೇಳ್ಬೋದು, ಮದುವೆಯಿಂದ ಬೀಗ್ರೂಟ ತನಕ. ಸೊ ಎಲ್ಲೂ ಮಿಸ್ ಮಾಡಬೇಡಿ. ನಾವೆಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ, ಹೇಗಿತ್ತು ಮದುವೆ, ಏನೆಲ್ಲ ಶಾಸ್ತ್ರಗಳನ್ನ ಮಾಡಿದ್ವಿ, ಸೊ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಕಡೆ ಮದುವೆ ಶಾಸ್ತ್ರ ಸ್ಟಾರ್ಟ್ ಆಗೋದು ನೀರು ಉಯ್ಯೋ ಶಾಸ್ತ್ರ ಅಂತ. ಸೊ ಯಾವುದಾದ್ರೂ ರಿಲೇಟಿವ್ ಮನೆಗಳಲ್ಲಿ ಮದುವೆ ಹುಡುಗಿ ಅಥವಾ ಮದುವೆ ಹುಡುಗಂಗೆ ನೀರು ಉಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಮಾಗೂ ಕೂಡ, ಸೊ ನಾನು ಆ್ಯಕ್ಚುಲಿ ರಜಾ ಇದ್ದಿದ್ದರಿಂದ ಅವಳ ಮದುವೆ ಮಂಡೇ ಇದ್ದಿದ್ದು, ನಾನು ಫ್ರೈಡೇನೇ ಹೋಗಿದ್ದೆ. ಸೊ ಇದು ಸಾಟರ್ಡೆ ಮಾರ್ನಿಂಗ್ ನೀರು ಉಯ್ಯೋ ಶಾಸ್ತ್ರ. ಸೊ ಮಾರ್ನಿಂಗ್ ಒಂದು ರಿಲೇಟಿವ್ ಮನೆಯಲ್ಲಿ ಸ್ನಾನ ಮಾಡಿಸಿದ್ರು ಅವಳಿಗೆ. ಸೊ ಇದಂತೂ ತುಂಬ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದಿದ್ದೆ ನಾವು ಮಮತಂದು ಮದುವೆ, ಇವ್ರದ್ದೇ ಮದುವೆ ಇದ್ದಿದ್ದರಿಂದ ಅಕ್ಷತೆ ರೆಡಿ ಮಾಡಬೇಕಿತ್ತು. ಸೊ ಅಕ್ಷತೆ ರೆಡಿ ಮಾಡೋ ವಿಡಿಯೋ ಕೂಡ ಬೇಕು ಅಂತ ಅವಳು ಹೇಳಿದ್ಲು. ಸೊ ನಾವೆಲ್ಲರೂ ಕೂಡ ರೆಡಿಯಾಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಈ ಕಲರ್ ಕಾನ್ಸೆಪ್ಟ್ ಇಷ್ಟ ಆಗಿಲ್ಲ, ಬಟ್ ಮದುವೆ ಹುಡುಗಿ ಲೈಕ್ ಮಾಡಿರೋದ್ರಿಂದ ಸೊ ಇಲ್ಲಿ ಅಂತ, ಬಿಕಾಸ್ ಕಲರ್ ಯೂಸ್ ಮಾಡೋದ್ರಿಂದ ಮದುವೆಯಲ್ಲಿ ಏನು ಇವಾಗ ಅಕ್ಷತೆ ಕೊಡ್ತಾರಲ್ವ, ಅಕ್ಷತೆ ಹಾಕುವಾಗ ಅವ್ರಿಗೆ ಒಂಥರ ಕೈಲೆಲ್ಲ ಕಲರ್ ಆಗುತ್ತೆ, ಅದೇ ಕೈಲಿ ಬೇರೆ ಏನೋ ಮುಡ್ತಾರೆ. ಸೊ ಕ್ಲಾತ್ ಕೂಡ ಹಾಳಾಗುತ್ತೆ, ಆ್ಯಂಡ್ ಊಟ ಏನೋ ತಿನ್ನೋದಿರುತ್ತೆ, ಆವಾಗ ಕೂಡ ಹಾಳಾಗುತ್ತೆ. ಸೊ ಅದರಿಂದ ನಾನು ಅದನ್ನು ಹೇಳಿಲ್ಲ, ಬಟ್ ನನಗೆ ಆಗ ಅನಿಸ್ತು. ಅದಾದಮೇಲೆ ಮತ್ತೆ ಈವ್ನಿಂಗ್ ಇನ್ನೊಬ್ಬರು ಮನೇಲಿ ಸ್ನಾನ ಆಯಿತು. ಸೊ ಮಮತಾ ಅವ್ರ ಅತ್ತೆ ಮನೇಲಿ. ಸೊ ಅಲ್ಲಿಗೆ ಹೋದ್ವಿ ನಾವೆಲ್ಲ. ಮಮತಾ ಫ್ರೆಂಡ್ಸ್ ಕೂಡ ಬಂದಿದ್ದರು, ಅವರೆಲ್ಲ ನನಗೂ ಕೂಡ ಫ್ರೆಂಡ್ಸೇ. ಸೊ ನೀರು ಶಾಸ್ತ್ರ ಎಲ್ಲ ಆದಮೇಲೆ ಇಲ್ಲಿ ಫೋಟೋ ಸೆಷನ್ ನಡೀತಿದೆ ಇವಳ್ದು. ನೋಡಿ ಮದುವೆ ಹುಡುಗಿ ಕಳೆ ಹೇಗೆ ಬಂದಿದೆ ನಮ್ಮ ಹುಡುಗಿಗೆ. ಸೊ ನಾನಂತೂ ಅವಳಿಗೆ ರೇಗಿಸ್ತಿದ್ದೆ, ಯಾವಾಗೆ ಮದುವೆ ಆಗ್ತೀಯಾ ಅಂತ. ಫೈನಲಿ ಮದುವೆ ಆಗ್ತಾ ಇದ್ದಾಳೆ. ಸೊ ಆ್ಯಂಡ್ ಸಿ ಈಸ್ ವೆರಿ ಹ್ಯಾಪಿ. ಸೊ ನನಗೂ ಕೂಡ ಅವಳು ಖುಷಿಯಾಗಿದ್ದು ನೋಡಿ ಖುಷಿ ಆಯಿತು. ಸೊ ಅಲ್ಲಿಂದ ಬಂದಿದ್ದೆ ನಾವು ಮೆಹಂದಿ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ ಮೆಹಂದಿ ಶಾಸ್ತ್ರ ಸಿಂಪಲ್ ಆಗಿ ಇದ್ದಿದ್ದರಿಂದ ನಾವೇ ಕೂಡ ಡೆಕೋರೇಟ್ ಮಾಡಿ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಡೆಕೋರೇಷನ್ ನಡೀತಾ ಇದೆ ಮೆಹಂದಿದು. ಸೊ ವೀಳ್ಯದೆಲೆ ಮತ್ತು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ಆ್ಯಕ್ಚುಲಿ ಅವರು ಬೇಗ ಹೋಗಬೇಕು ಅಂದ್ಬಿಟ್ಟು ಬೇಗನೆ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ್ಯಕ್ಚುಲಿ ನಮ್ಮದೆಲ್ಲ ನಾವು ಊಟನೇ ಆಗಿರಲಿಲ್ಲ. ಸೊ ಹೋಗಲಿ ಅಂತ ಅವಳು ಮಾತ್ರ ಫಸ್ಟ್ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ ಮನೆಯಲ್ಲೇ ಕೂತ್ಕೊಂಡು. ಆ್ಯಕ್ಚುಲಿ ಡೆಕೋರೇಷನ್ ಎಲ್ಲ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಅದೆಲ್ಲ ಹಾಗೇ ಇಲ್ಲ. ಸೊ ಅದಾದಮೇಲೆ ನಾವು ಇಲ್ಲಿ ಮದುವೆ ಹುಡುಗಿಗೆ ಏನೋ ಊಟ ಮಾಡಿಸ್ತಾ ಇದ್ದೀನಿ. ಅವಳು ಮೆಹಂದಿ ಎಲ್ಲ ಹಾಕ್ಕೊಂಡಾಗಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ನನ್ನ ಫ್ರೆಂಡ್ ಮದುವೆಯಲ್ಲಿ ಅವಳು ಮೆಹಂದಿ ಹಾಕಿದ್ದಾಗ ಹುಡುಗ ಊಟ ಮಾಡಿಸಂದು ಅವಳಿಗೂ ಕೂಡ ಇದೇ ಥರ ವಿಶ್ ಇತ್ತಂತೆ. ಸೊ ನಮ್ಮಿಬ್ಬರು ವಿಷಯ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಾವು 22 ಇಯರ್ಸಿಂದ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ನಾನು ಆಂಟಿ ಮದುವೆ ಆದಾಗಿಂದನೂ. ಸೊ ಎಷ್ಟೇ ಫ್ರೆಂಡ್ಸ್ ಬರ್ಬೋದು, ಎಷ್ಟೇ ಫ್ರೆಂಡ್ಸ್ ಹೋಗ್ಬೋದು, ಬಟ್ ಈ ಥರ ಫ್ರೆಂಡ್ ಲೈಫ್ ಲಾಂಗ್ ಬೆಸ್ಟಿ ಅಂತಲೇ ಹೇಳ್ಬೋದು. ನಾವಂತೂ ಎಷ್ಟು ಕಿತ್ತಾಡಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ, ತುಂಬಾ ಜಗಳ ಆಡಿದ್ದೀವಿ. ಸಿಲ್ಲಿ ವಿಷಯಕ್ಕೆ ನಾನು ಮೊಬೈಲೆಲ್ಲ ಹೊಡೆದಾಕಿದ್ದೀನಿ, ಅಷ್ಟು ಜಗಳ ಆಡಿದ್ದೀವಿ. ಬಟ್ ಸ್ಟಿಲ್ ನಮ್ಮಲ್ಲಿ ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಫಸ್ಟ್ ಪ್ರಿಯಾರಿಟಿ ಅನ್ನೋದಿದೆ, ಅವಳಿಗೂ ಕೂಡ ನಾನು ಫಸ್ಟ್ ಪ್ರಿಯಾರಿಟಿ ಅನ್ನೋದಿದೆ. ಸೊ ಅದು ಯಾವಾಗಲೂ ಇರುತ್ತೆ. ಆ್ಯಂಡ್ ಮೆಹಂದಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅವಳು ಕೂಡ ಸಿಂಪಲ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಎಲ್ಲ ಕೊಡ್ತಾ ಇದ್ದಾಳೆ. ನಾವೆಲ್ಲ ರೇಗಿಸ್ತಾ ಇದ್ವಿ, ಏನಮ್ಮ ಮದುವೆ ಅಂತ ಇಷ್ಟೊಂದು ಖುಷಿಯಾಗಿದೆಯಾ ಅಂತ. ಇನ್ನೇನೇ ನನ್ನ ಮದುವೆ ಅಲ್ವಾ, ಖುಷಿಯಾಗಿರೋಕ್ಕಿಲ್ವಾ ಅಂತ ಹೇಳ್ತಾ ಇದ್ಲು. ಆದಮೇಲೆ ನಾವು ಕೂಡ ಮೆಹಂದಿ ಬಿಡಿಸ್ಕೊಂಡು, ಆ್ಯಕ್ಚುಲಿ ಮೆಹಂದಿ ಆರ್ಟಿಸ್ಟ್ ಹತ್ರ ಬಿಡಿಸ್ಕೊಬೇಕು ಅಂದ್ಕೊಂಡ್ವಿ. ಅವ್ರಿಗೇನೋ ಎಮರ್ಜೆನ್ಸಿ ಬಂತು ಅಂತ ಅವ್ರು ಬೇಗ ಹೋಗಿದ್ದರಿಂದ ಮಾನ್ಸ ಇದ್ದಾಳಲ್ಲ ಅವಳು ಮಮತಾ ಫ್ರೆಂಡು, ಸೊ ನನಗೂ ಫ್ರೆಂಡು, ಅವಳೇ ನನಗೆ ಮೆಹಂದಿ ಬಿಡಿಸ್ಕೊಡ್ತಾ ಇದ್ದಾಳೆ. ಸೊ ನಾನು ಈ ಥರ ರೆಡಿಯಾಗಿದ್ದೆ, ಒಂದು ಟಾಪ್ ಹಾಕ್ಕೊಂಡು. ಸೊ ನನಗೆ ಮೆಹಂದಿ ಬಿಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮಾನ್ಸ್. ಆ್ಯಂಡ್ ಏನೋ ಪಾಪ ಅವಳು ಫೋನಲ್ಲೆಲ್ಲ ನೋಡ್ಕೊಂಡು ಬಿಟ್ಕೊಟ್ಲು, ಬಟ್ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಕೂತ್ಕೊಂಡು, ಅವಳೇ ಇನ್ನೂ ಬಿಡಿಸ್ಕೊಂಡಿಲ್ಲ ಪಾಪ. ಸೊ ನನಗೋಸ್ಕರ ಬಿಡಿಸ್ಕೊಟ್ಟಿದ್ದು ನನಗೆ ಸಿಕ್ಕಾಬಡೆ ಖುಷಿ ಆಯ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಆ್ಯಕ್ಚುಲಿ ಯೂಸಲಿ ನಂದು ಯಾವಾಗೂ ಶಾರ್ಟ್ ಏರ್ ಇರುತ್ತೆ. ಸೊ ಇವಾಗ ಮದರ್ ಹುಟ್ಟಿದ್ರಿಂದ ಸ್ವಲ್ಪ ಲಾಂಗ್ ಏರ್ ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮಾದು ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಆಲ್ಸೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ವಿಡಿಯೋ, ಫನ್ನಿಯಾಗಿ. ಸೊ ಆ ವಿಡಿಯೋ ನಿಮ್ಗೆ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಅಥವಾ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಜವಾಗ್ಲೂ ನೀವು ನಗ್ದೆ ಅಂತೂ ಇರಲ್ಲ ಆ ವಿಡಿಯೋ ನೋಡಿಬಿಟ್ರೆ. ಸಿಕ್ಕಾಪಟ್ಟೆ ಫನ್ನಿಯಾಗಿದೆ ಆ ವಿಡಿಯೋ. ಅದಾದಮೇಲೆ ನಾವು ಕೂಡ ಫೋಟೋ ಸೆಷನ್ ಎಲ್ಲ ಮುಗಿಸಿ, ಆ್ಯಕ್ಚುಲಿ ನಾನು ಆಂಟಿ ಮನೇನೂ ಪಕ್ಕನೇ ಇರೋದು. ನಂದು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಮ್ಮ ಪಾಪು ಆಲ್ರೆಡಿ ಮಲಗಿಬಿಟ್ಟಿದ್ದ, ಅವನು ನಿದ್ದೆ ಬಂದಿತ್ತು ಅಂತ. ಸೊ ನಾನು ಮಧ್ಯರಾತ್ರಿ ಹೆದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ನಾನು ಮನೆಗೆ ಹೊರಡ್ತಾ ಇದ್ದೀನಿ.
ಮೆಹಂದಿ ಅಂತೂ ಏನೇನೋ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಫೇಸ್ ಮಾಡಿದ್ವಿ, ಬಟ್ ಎಲ್ಲ ಬಿದ್ದೈತೆ ಕೆಳಗಡೆ, ಏನು ಮಾಡೋಕ್ಕಾಗಿಲ್ಲ. ಸೊ ಹುಡುಗಿ ಮೆಹಂದಿ ಬಿಡ್ಸ್ಕೊಂಡು ಹೋಗ್ಬಿಡ್ತಲ್ಲ, ಸೊ ನಾವು ಅದಕ್ಕೆ ಏನೂ ಡೆಕೋರೇಟ್ ಮಾಡೋಕ್ಕಾಗಿಲ್ಲ. ಏನು ಮಾಡೋದು? ಸೊ ಇಲ್ಲಿ ಹುಡುಗಿ ಮೆಹಂದಿ ಬಿಡಿಸ್ಕೊಂಡು ಕೂತಿದ್ದಾಳೆ. ಪಾಪ ಮೆಹಂದಿ ಬಿಟ್ಟು ಟಯರ್ಡಾಗಿ ಒಬ್ರು ಕೂತಿದ್ದಾರೆ. ಇವಾಗ ಇನ್ನೂ ಬಿಡ್ತಾ ಇದ್ದಾರೆ ಒಬ್ರು. ಏನು ಮಾಡೋದು? ಈ ಥರ ಆಯಿತು. ಅಪ್ಡೇಟೆಡ್ ಆಂಟಿ. ನನಗೂ ಮಾನ್ಸ ಎಷ್ಟು ಚೆಂದಾಗಿ ಬಿಟ್ಕೊಟ್ಟಿದ್ದಾಳೆ ನೋಡಿ. ಥ್ಯಾಂಕ್ ಯು ಮಾನ್ಸ. ಇವರೇ ಮೆಹಂದಿ ಆರ್ಟಿಸ್ಟ್. ಸೊ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಆಲ್ರೆಡಿ ಇವಾಗ 12 o'clock ಆಗಿದೆ. ಸೊ ಇವಾಗ ಮೆಸೇಜ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಮೆಹಂದಿ ಹೋಗಿದ್ರು ಕೂಡ ಫಿಂಗರ್ ಪ್ರಿಂಟ್ ಬರ್ತಾ ಇರಲಿಲ್ಲ. ಆಮೇಲೆ ಪಾಸ್ವರ್ಡ್ ಹಾಕಿ ಮೆಸೇಜ್ ಮಾಡ್ತಾವಳೆ ನೋಡಿ. ಅವ್ರ ಫೋಟೋನ ತಿರುಗಾಕ ಸರಿ ನೋಡ್ಕೊಂಡು ಕೂತವ್ರೆ. ಎಲ್ಲ ಹಾಕ್ಸಿ ಲೇಟ್ ಆಯಿತು ಮಲ್ಗೋದು. ಆದರೂ ಕೂಡ ಬೇಗನೆ ಇದ್ವಿ, ಬಿಕಾಸ್ ಮಮ್ತಂದು ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ ಎಲ್ಲ ಇವತ್ತಿತ್ತು, ನೆಕ್ಸ್ಟ್ ಡೇ. ಸೊ ಅವಳು ಕೂಡ ಇದ್ದು ರೆಡಿ ಆಗಿದ್ದಾಳೆ. ನಿಜವಾಗ್ಲೂ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ ಈ ಡ್ರೆಸ್ಸಲ್ಲಿ. ನನಗಂತೂ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮಾ ಕೂಡ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ. ಬಟ್ ಟ್ರಾಜಿಡಿ ಏನಂದರೆ ಅವಳು ರೆಡಿ ಆದ್ಲು, ನಾವು ಎಲ್ಲ ರೆಡಿ ಆದ್ವಿ, ಬಟ್ ಫೋಟೋಗ್ರಾಫರೇ ಬಂದಿಲ್ಲ. ಆ್ಯಕ್ಚುಲಿ ನನ್ನ ಮದುವೆಲಿ ಕೂಡ ಹೀಗೆ ಆಗಿತ್ತು. ಸೊ ಅವರೇನೋ ಮಿಸ್ ಮಾಡಿ ಬಂದಿದ್ರು ಅಂತ ಆಲ್ಮೋಸ್ಟ್ 2 hours ವೆಯ್ಟ್ ಮಾಡಿದ್ವಿ. ಇವಳು ಮದುವೆಲ್ಲೂ ಹಾಗೆ ಆಯಿತು, ಫೋಟೋಗ್ರಾಫರ್ ಬರಲೇ ಇಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಬಿಸಿಲಾಗಿ ಡೆಕೋರೇಷನ್ ಎಲ್ಲ ಒಣಗ್ತಾ ಬಂತು. ಸೊ ನಾವು ಏನು ಮಾಡೋದು ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಅಯ್ಯೋ ಫೋಟೋಗ್ರಾಫರ್ ಇಲ್ಲ ಅಂದರೆ ಪರವಾಗಿಲ್ಲ, ನಾವೇ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅವ್ರು ಇನ್ ಕೇಸ್ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು ನಾನು ಎಲ್ಲ ಫೋಟೋಸ್ ತೊಗೊಂಡ್ವಿ. ಇದಂತೂ ನಮ್ಮದು ಕಾಮನ್ ಪೋಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಲ್ಲ ಕೂಡ ಬಂದಿದ್ದ, ಅವನ ಜೊತೆ ಕೂಡ ಫೋಟೋಸ್ ತೊಗೊಂಡೆ. ಸೊ ಆ್ಯಕ್ಚುಲಿ ದಿಲ್ಲ ಎಷ್ಟು ಚಿಕ್ಕವನಿದ್ದ, ನಾನು ಡಿಗ್ರಿ ಮಾಡಬೇಕಲ್ಲ, ಇವಾಗೆಲ್ಲ ನನ್ನ ಸ್ಟೈಟ್ ಆಗಿಬಿಟ್ಟಿದ್ದಾನೆ. ಅವನ್ನ ನೋಡಿದರೆ ಏನೋ ಇಷ್ಟು ದೊಡ್ಡ ಥರ ಕಾಣಿಸ್ತಿದ್ಯಾ ಅಂತ ನನಗೆ ಅನಿಸುತ್ತೆ. ಅದಾದಮೇಲೆ ನಾನು ಕೂಡ ರೆಡಿಯಾಗಿದ್ದೆ. ಆ್ಯಕ್ಚುಲಿ ನೀವು ಅನ್ಕೋತಾ ಇರ್ಬೋದು, ಏನು ಇವಳು ಹುಡುಗಿಗಿಂತ ಜಾಸ್ತಿ ರೆಡಿಯಾಗಿ. ಆ್ಯಕ್ಚುಲಿ ಯೂಶ್ವಲಿ ನಾನು ಹಾಗೇನೆ ಯಾವಾಗಲೂ ಒಂದು ಸ್ವಲ್ಪ ಜಾಸ್ತಿನೇ ರೆಡಿ ಆಗೋದು. ನನ್ನ ಮದುವೆಲಿ ತುಂಬ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ನಂದು ರೆಂಟ್ ಹೌಸ್ ಇದೆ. ನಿಮಗೂ ಯಾರಿಗಾದರೂ ರೆಂಟಲ್ ಡ್ರೆಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನ್ನ ಅಕೌಂಟ್ನ ಶೇರ್ ಮಾಡ್ತೀನಿ. ನಿಮಗೆ ಯಾವ ಡ್ರೆಸ್ ಬೇಕೋ ಅದನ್ನು ನೀವು ಕಮೆಂಟ್ ಮಾಡಿದರೆ ಆ ಡ್ರೆಸ್ ಪ್ರೈಸ್ ಆ್ಯಂಡ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಮ್ಮದು ಶಾಪ್ ಕೂಡ ತಲಗಟ್ಪುರದಲ್ಲಿ ಇದೆ. ಸೊ ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಕೂಡ ಮಾಡ್ಬೋದು. ಸೊ ನಿಮಗೆ ಯಾರಿಗಾದರೂ ರೆಂಟಲ್ ಡ್ರೆಸ್ ಬೇಕಿದೆ ಅಂತ ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಗೆ ಕಾಣ್ತಿದ್ದೀನಿ ನಾನು ಕಮೆಂಟ್ ಮಾಡಿ. ಸೊ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ದು ಹಲ್ದಿ. ಇವಾಗ ಇನ್ನೂ ಫೋಟೋಗ್ರಾಫರ್ ಬಂದಿಲ್ಲ, ಅದಕ್ಕೆ ತುಂಬ ವೆಯ್ಟ್ ಮಾಡಿ ನಾವು ರೆಡಿ ಆಗಿರೋ ಆಗ್ತಾ ಇದ್ದೀವಿ. ನೋಡಬೇಕು ಯಾವಾಗ ಬರ್ತಾರೆ ಅಂತ. ಕಂಪ್ನಿಗೆ ಅಮ್ಮ ಇದ್ದಾಳೆ. ಫೋಟೋಗ್ರಾಫರ್ ಏನಕ್ಕೆ ನಾವೇ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಅಲ್ಲಿವರೆಗೂ ಕಾಯ್ತಾ ಕೂತಿರ್ಬೇಕು. ಇಲ್ಲಿ ನಾನಂತೂ ರೆಡಿಯಾಗಿ ತುಂಬಾ ದಿನಗಳಾಗ್ಬಿಟ್ಟಿತ್ತು ಈ ಥರ, ಬಿಕಾಸ್ ಮನೆಯಲ್ಲೇ ಇದ್ದ ಅಲ್ವಾ ಸುಮಾರು ದಿನ. ಇನ್ನೂ ಫಂಕ್ಷನ್ ಕೂಡ ಬಂದಿರಲಿಲ್ಲ. ಆ್ಯಂಡ್ ಪಾಪು ಕೂಡ ಚಿಕ್ಕವನಿದ್ದರಿಂದ ಅಷ್ಟು ಟೈಮ್ ಕೂಡ ನನಗೆ ಸಿಗ್ತಾ ಇರಲಿಲ್ಲ. ಸೊ ದಿಸ್ ಇಸ್ ಅ ಫಸ್ಟ್ ಫಂಕ್ಷನ್ ಅಂತಲೇ ಹೇಳ್ಬೋದು ನಾನು ಇಷ್ಟೆಲ್ಲ ರೆಡಿಯಾಗಿದ್ದು. ಸೊ ಆ್ಯಂಡ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಬಂದಿದ್ದು. ಸೊ ಆ್ಯಂಡ್ ನನಗೂ ಕೂಡ ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಮದುವೆ, ಆ್ಯಂಡ್ ನಾನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿಯಾಗಿದ್ದಿದ್ದೆಲ್ಲ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಸೊ ಅದಾದಮೇಲೆ ನಾವು ಅರ್ಶಿನ ಶಾಸ್ತ್ರಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು, ಫೋಟೋಗ್ರಾಫರ್ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಹುಡುಗ ಕಡೆಯವ್ರನ್ನ ನಾನಂತೂ ಬೈಕೊಂಡೆ. ಆ್ಯಕ್ಚುಲಿ ಹುಡುಗಿಗಲ್ವಾ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅವರು. ನನ್ನ ಮದುವೆಲಂತೂ ಫೋಟೋಗ್ರಾಫರ್ ನಮ್ಮ ಮನೆಯಲ್ಲೇ ಇದ್ದರು. ಬಟ್ ಮಮತಂಗೆ ರೇಗಿ ಸರಿ, ಏನೇ ನಿಮ್ಮ ಮನೆಯಲ್ಲಿ ನಿಮ್ಮ ಹುಡುಗ ಡಾಮಿನೆಂಟು, ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟೇ ಇಲ್ಲ ಅಂತ. ಅಲ್ಲಿ ಅರ್ಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಮಗೆ ಅರ್ಶಿನ ಹಚ್ದೆ. ಆ್ಯಂಡ್ ನಾನು ಅವಳಿಗೆ ಯಾವಾಗಲೂ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದೆ. ಆ್ಯಂಡ್ ಮದುವೆ ಹುಡುಗಿ ಕಳೆ ಎದ್ದು ಕಾಣಿಸ್ಲಿ ಅಂತೆಲ್ಲ ವಿಶ್ ಮಾಡಿ ಅರ್ಶಿನ ಎಲ್ಲ ಹಚ್ಚಿ ಫೋಟೋ ಸೆಷನ್ ಕೂಡ ಮಾಡಿಕೊಂಡೆ. ಆ್ಯಪಲ್ಲಿ ಇನ್ನಷ್ಟು ಚಪ್ರ ಕೂಡ ಹಾಕಿದ್ರು ಆಲ್ರೆಡಿ. ಚಪ್ರ ಕೂಡ ಹಾಕಿದ್ದರಿಂದ ಅಲ್ಲೂ ಕೂಡ ತುಂಬಾ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ ನಾನಂತೂ. ಎಲ್ಲರೂ ಹೇಳ್ತಾಯಿದ್ರು ಚೆನ್ನಾಗಿ ಕಾಣ್ತಿದ್ಯಾ ಅಂತ. ಆ್ಯಂಡ್ ನನಗೂ ಕೂಡ ಸಿಕ್ಕಾಬಿಡೋಕ್ಕೆ ಖುಷಿ ಆಯಿತು. ಫ್ರೆಂಡ್ಸ್ ಕೂಡ ಬಂದಿದ್ದರು. ಆ್ಯಂಡ್ ನಾನು, ಪುಟ್ಟು,
ಪುಟ್ಟಿ ಮತ್ತು ಚೈತ್ರ, ಅಮ್ಮು ಎಲ್ಲರೂ ಇದ್ವಿ. ಸೊ ಎಲ್ಲರೂ ಕೂಡ ಅರ್ಶಿನ ಶಾಸ್ತ್ರನ ನೀಟಾಗಿ ಸೆಲೆಬ್ರೇಟ್ ಮಾಡಿ ಒಂದಷ್ಟು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಆ ರೀಲ್ಸ್ ಎಲ್ಲ ಮಾವ ಫೋನಲ್ಲಿದೆ, ಸೊ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದಂತೂ ಸಿಕ್ಕಾಬಡೆ ಚೆನ್ನಾಗಿ ಅನ್ನಿಸ್ತು ನನಗೆ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಯಿತು. ಸೊ ಅರ್ಜೆಂಟಲ್ಲಿ ಬಳೆಗೆ ರಾವುಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಟೈಮಿಂಗ್ಸ್ ಇರುತ್ತೆ ಅಲ್ವಾ. ಸೊ ಅರ್ಜೆಂಟಾಗಿ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಮಮತಾ ಕೂಡ ರೆಡಿ ಆದ್ದು, ನಾನು ಕೂಡ ರೆಡಿಯಾಗಿ ಬಂದೆ. ಸೊ ನಾನು ಗ್ರೀನ್ ಕಲರ್ ಲೆಹಂಗ ತೊಗೊಂಬಂದಿದ್ದೆ. ಆ್ಯಕ್ಚುಲಿ ಅದನ್ನು ನಾನು ಚಪ್ಪರ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದೆ. ಸೊ ಆ ಲೆಹಂಗ ತೊಗೊಂಡು ನಾವು ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡೆ. ಎಲ್ಲರೂ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರು. ಮಾರ್ಕ್ ಜೊತೆ ಕೂಡ ಪಿಕ್ಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನನಗೂ ಕೂಡ ಆ ಬ್ಲಾಕ್ ಬಳೆ ಅಂದರೆ ನನಗೆ ಸಿಕ್ಕಾಬಡೆ ಇಷ್ಟ. ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ನಾನು ತುಂಬ 2 ಡಜನ್ಸ್ ಅಷ್ಟು ಹಾಕ್ಕೊಬೇಕಂತ ಅಂದ್ಕೊಂಡೆ. ಬಟ್ ಏನೋ ಶಾಸ್ತ್ರದ ಪ್ರಕಾರ 21 ಆ ಥರ ಏನೋ ಕೌಂಟಿಂಗ್ ಥರನೇ ಇರಬೇಕು ಅಂದ್ಬಿಟ್ಟು ನಂಗೆ ಜಾಸ್ತಿ ಹಾಕಿರಲಿಲ್ಲ. ನಿಜವಾಗ್ಲೂ ಅವಾಗ ಅತ್ತೆ ಬಿಟ್ಟಿದ್ದೆ ನಾನು. ಸೊ ಇವಾಗೆಲ್ಲನೂ ಕೇಳಿದೆ ಹಾಕೊಬೋದಾ ಅಂತ. ಸೊ ಹಾಕೊಬೋದು ಅಂತ ಹೇಳಿದರು. ಸೊ ನಾನು ಕೂಡ ಬಳೆನ ತೋರಿಸ್ಕೊಂಡೆ. ನಂಗೆ ಅದು ಸಿಕ್ಕಾಪಡೆ ಖುಷಿ ಆಯಿತು. ಆ್ಯಂಡ್ ಮಾ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ. ಮದುವೆ ನಿನ್ನ ಕಳೆ ಅವಳಿಗೆ ಹತ್ರ ಎದ್ದು ಕಾಣಿಸ್ತಿದೆ ಅಲ್ವಾ. ನಿಜವಾಗ್ಲೂ ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ, ಸಿಂಪಲ್ ಆ್ಯಂಡ್ ಕ್ಯೂಟಾಗಿ. ಆ್ಯಂಡ್ ಅವಳು ಸ್ಯಾರಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಅನ್ಕೋತಾ ಇರ್ಬೋದು ಇವ್ಳು ಮಗು ಎಲ್ಲಿ ಬಿಟ್ಟಿದ್ದಾಳೆ, ಇಷ್ಟೊಂದು ಫೋಟೋಶೂಟು ಡ್ರೆಸ್ಸಿಂಗ್ ಎಲ್ಲ ಮಾಡ್ತಿದ್ದಾಳೆ ಅಂತ. ಸೊ ಊರಿಗೆ ಹೋದ್ರೆ ಅಂತೂ ನನಗಂತೂ ಏನೂ ಟೆನ್ಷನ್ ಇಲ್ಲ. ಆಂಟಿ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಪಾಪ ಇದ್ದಾನೆ, ಪುಟ್ಟಿ ಇದ್ದಾನೆ, ಅಜ್ಜಿ ಇದ್ದಾರೆ. ಸೊ ಎಲ್ಲರೂ ನೋಡ್ಕೊತಾರೆ. ಆ್ಯಂಡ್ ನಾನು ಕೂಡ ಬಳೆ ತೋರಿಸ್ಕೊಂಡೆ. ಇಲ್ಲಿ ನೋಡಿ ಸೊ ಚೆನ್ನಾಗಿದೆ ಅಲ್ಲ. ಸೊ ಏನೇ ರೀತಿ ಮಾಡರ್ನ್ ಥಿಂಗ್ಸ್, ಬ್ರಾಸ್ಲೈಟ್, ವಾಚಸ್ ಏನೇ ನಾವು ವೇರ್ ಮಾಡಿದ್ರು ಬಳೆ ಹಾಕ್ಕೊಂಡಷ್ಟು ಲುಕ್ಕು ಏನೂ ಕೊಡಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ನನಗೆ ಕೂಡ ಬಳೆ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ, ಅದರಲ್ಲೂ ಗಾಜಿನ ಬಳೆ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಆ್ಯಂಡ್ ಅದಾದಮೇಲೆ ನಾನು ಕೂಡ ಈ ಥರ ಬಳೆ ಹಾಕ್ಕೊಂಡಿರೋದನ್ನ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಇದೆಲ್ಲ ಒಂಥರ ಮೆಮೊರೀಸ್ ಅಲ್ವಾ. ಸೊ ನಾವು ಇದನ್ನು ಒಂದು 2 ಇಯರ್ಸ್ 3 ಇಯರ್ಸ್ ಬಿಟ್ಟು ನೋಡಿದ್ರು ಇದನ್ನು ಮದುವೆಲಿ ತೊಗೊಂಡಿದ್ವಿ ಅಲ್ವಾ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಫೋಟೋ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಂಗೆ ಸಿಕ್ಕಾಪಡೆ ಇಷ್ಟ. ಬಿಕಾಸ್ ಫೋಟೋ ಮೆಮೊರಿ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಯಾವಾಗಾದರೂ ಬೇಜಾರಾದಾಗ ಅದೆಲ್ಲ ನೋಡ್ತಾ ಇರ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ನೀರು ಇಕ್ಕೊಂಡು ಚೌಟ್ರಿ ಕರ್ಕೊಂಡು ಹೋಗ್ತೀವಿ. ಈ ಸೀರೆ ಕೂಡ ಮಾಗೆ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಅವಳಂತೂ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು, ನಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಸೊ ಏನಿಲ್ಲ ಅಮ್ಮ, ಹುಡುಗಿ ಅಂದಮೇಲೆ ಹೋಗಲೇಬೇಕು ಅಂತೆಲ್ಲ ನಾವು ಹೇಳ್ತಾ ಇದ್ವಿ. ಅಲ್ಲಿ ಇದು ಅಜ್ಜಿ. ಸೊ ಅಜ್ಜಿ, ಮೇದು ಮತ್ತು ನಾನು ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಮಾ ಜೊತೆ ಕೂಡ ಫೋಟೋ ತೊಗೊಂಡೆ. ಒಂಥರ ಎಮೋಷ್ನಲ್ ಅಂತಲೇ ಹೇಳ್ಬೋದು ಈ ಪೀರಿಯಡ್ನ. ಬಿಕಾಸ್ ತುಂಬ ವರ್ಷದಿಂದ ನಮ್ಮ ಮನೆಯಲ್ಲೇ ಇದ್ದು ಗಂಡನ ಮನೆಗೆ ಹೋಗ್ತಾ ಇರೋದು ಅಂದರೆ ಎಮೋಷ್ನಲ್ ಹಾಗೆ ಆಗ್ತಾರೆ. ಅದಾದಮೇಲೆ ನಾವು ಕೂಡ ಚೌಟ್ರಿಗೆ ಹೊರಟ್ವಿ. ಇಲ್ಲಿ ನೋಡಿ ನಮ್ಮ ಮೇದು ಕೂಡ ರೆಡಿಯಾಗಿದ್ದಾನೆ. ಸೊ ಚೌಟ್ರಿಗೆ ಹೋಗಿ ಅಲ್ಲಿ ನಾವು ಏನು ಮಾಡಿದ್ವಿ ಅಂತ ನೋಡಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ರಿಸೆಪ್ಷನ್ ಹೀಗಿತ್ತು ಎಲ್ಲ ಗೊತ್ತಾಗ. ಇಲ್ಲಿ ನೋಡಿ ನಂಗೆ ಕ್ಯೂಟ್ ಬಾಯ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಈ ಬಟ್ಟೆಯಲ್ಲಿ. ಸೊ ಈ ಡ್ರೆಸ್ ಅವನಿಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಅವನಂತೂ ಎಲ್ಲಾದರೂ ಆಚೆ ಕರ್ಕೊಂಡ್ಬಂದರೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಫುಲ್ ಎಕ್ಸೈಟೆಡ್ ಆಗಿದ್ದ. ಆ್ಯಂಡ್ ಅಲ್ಲೆಲ್ಲ ಓಡಾಡ್ತಾ ಇದ್ದ ಚೌಟ್ರಿಲೆಲ್ಲ. ಅವನದು ಒಂದಷ್ಟು ಫೋಟೋಸ್ ಕೂಡ ಕ್ಲಿಕ್ ಮಾಡಿಕೊಂಡೆ. ರಿಸೆಪ್ಷನ್ಗೆ ನಾನು ಈ ಥರ ರೆಡಿಯಾಗಿದ್ದೀನಿ. ಸೊ ಈ ಗೌನ್ನ ನಾನು ಪ್ರೀ ವೆಡ್ಡಿಂಗಲ್ಲಿ ಹಾಕೊಳ್ಳೋಕ್ಕೆ ಅಂತ ಸ್ಟಿಚ್ ಮಾಡಿಸಿದೆ. ಇದರಲ್ಲಿ ಅಷ್ಟೊಂದು ಫೋಟೋಸ್ ಕೂಡ ತೆಗೊಳಕ್ಕಾಗಿರಲಿಲ್ಲ. ಸೊ ಇವಾಗ ಆ್ಯಕ್ಚುಲಿ ಈ ಗೌನ್ನೇ ಹಾಕೊಳ್ಳೋಣ. ಲೆಹಂಗ ಎಲ್ಲ ಯೂಸ್ವಲಿ ಹಾಕ್ಕೊತಿರ್ತೀವಿ, ಸ್ಯಾರಿ ಎಲ್ಲ. ನೈಟ್ ಗೌನ್ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೆ. ಕೂಡ ನಾನು ಕೇಳಿದ್ದೆ ಲೆಹಂಗ ಗೌನ್ ಅಂತ. ಅವಳು ಕೂಡ ಗೌನ್ ಹಾಕೋ ಅಂತ ಹೇಳಿದ್ಲು. ಓಕೆ ಅಂತ ಗೌನ್ನೇ ಹಾಕ್ಕೊಂಡೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು. ಆ್ಯಂಡ್ ಎಲ್ಲರೂ ಕೂಡ ಏನಮ್ಮ ಮಗು ಆಗಿದ್ರು ಇಷ್ಟು ಮಾಡಾಗಿ ರೆಡಿಯಾಗಿದೆ ಅಂತಲೂ ಕೂಡ ಹೇಳ್ತಾಯಿದ್ರು. ಸೊ ನನಗೂ ಕೂಡ ಡ್ರೆಸ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ಮೈ ಗರ್ಲ್ಸ್ ಗ್ಯಾಂಗ್. ಅವರು ಕೂಡ ಎಲ್ಲರೂ ತುಂಬಾ ಕ್ಯೂಟಾಗಿ ರೆಡಿಯಾಗಿದ್ದರು. ಆ್ಯಕ್ಚುಲಿ ಒಂದೇನೆಂದರೆ ಮದುವೆ ಹುಡುಗಿ ತುಂಬ ಟೆನ್ಷನ್ ಇರ್ತಾಳೆ, ಬ್ಯುಸಿ ಇರುತ್ತೆ. ಅವಳಿಗೆ ರೆಡಿ ಆಗೋಕ್ಕೆ ಅಷ್ಟೊಂದು ಇರಲ್ಲ. ಬಟ್ ಫ್ರೆಂಡ್ ಮದುವೆ, ಕಸಿನ್ ಮದುವೆಗಳಲ್ಲಿ ನಾವುಗಳು ತುಂಬ ಚೆನ್ನಾಗಿ ರೆಡಿ ಆಗ್ತೀವಿ. ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನನ್ನ ಮದುವೆಯಲ್ಲಿ ನಂಗೆ ಎಷ್ಟು ಟೆನ್ಷನ್ ಆಗ್ತಿತ್ತು, ಆ ಶಾಸ್ತ್ರ ಈ ಶಾಸ್ತ್ರ. ಆ್ಯಂಡ್ ಮೇಕಪ್ ಅವ್ರನ್ನ ಕರೆಸಿದ್ರು ಕೂಡ ನಮಗೆ ಟೈಮೇ ಕೊಡ್ತಾ ಇರಲಿಲ್ಲ. ನನ್ನ ಮದುವೆಲಂತೂ ಟ್ರ್ಯಾಜಿಡಿ ಅದು. ಟೈಮೇ ಕೊಟ್ಟಿಲ್ಲ ನಂಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ.
ಸುಮ್ಮನೆ ದುಡ್ಡು ವೇಸ್ಟ್ ಅಂತಲೇ ಹೇಳ್ಬೋದು. ನನ್ನ ಬೀಗ್ರೂಟಲ್ಲಿ ಅದಕ್ಕೆ ನಾನೇ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ಇವಾಗ ಹೇಗೆ ಕಾಣಿಸ್ತೀನಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಿಸ್ ಇಸ್ ಮೈ ಕ್ಯೂಟ್ ಬೇಬಿ. ಅವನಂತೂ ಚಿನಿ ಅಂತ ಇದ್ದ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರಿಸೆಪ್ಷನಿಗೆ ಬಂದಿದ್ದರು. ಅವ್ರ ಜೊತೆ ಕೂಡ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ. ದಿಸ್ ಇಸ್ ಮೈ ಕ್ಯೂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಲವ್ಗೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು ನಾವು ಲವ್ ಮಾಡಬೇಕಂದ್ರೆ. ಸೊ ಅವಳ ಲೈಫ್ ಚೆನ್ನಾಗಿರಲಿ ಅಂತ ಕೂಡ ನಾವು ವಿಶ್ ಮಾಡ್ತೀವಿ. ಆ್ಯಂಡ್ ಮೈ ಬೇಬಿ ಆ್ಯಂಡ್ ಮೀ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ಈ ಪಿಕ್ಸ್ ಅಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೆಷನ್ ಆದಮೇಲೆ ಒಂದಷ್ಟು ವೀಡಿಯೋ ಕೂಡ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಪಾಪು ತುಂಬ ಸಿನಿ ಅಂತಲೇ ಇದ್ದ. ಆದರೂ ಕೂಡ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ. ಅವನಿಗೂ ಊಟ ಎಲ್ಲ ತಿನ್ನಿಸಿ ಅಮ್ಮ ಕೂಡ ಬಂದಿದ್ದರು ಮದುವೆಗೆ, ನಮ್ಮಮ್ಮ. ಸೊ ಅವ್ರು ಹೇಳಿದರು ಇಲ್ಲಿ ಚೌಟ್ರಿಲಿರೋಕ್ಕೆ ಕಷ್ಟ ಆಗುತ್ತೆ ಅವನಿಗೆ, ಪಾಪುನ ಊರಿಗೆ ಕರ್ಕೊಂಡು ಹೋಗ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿದ್ರು. ಸೊ ಮಲಗಿದ್ದು ಆರಾಮಾಗಿ ಎದ್ದು ಬರ್ತಾನೆ, ಸ್ನಾನ ಎಲ್ಲ ಮಾಡಿಸ್ಕೊಂಬರ್ತೀನಿ ಅಂತ. ಸೊ ಆಯಿತು ಅಂದ್ಬಿಟ್ಟು ಅವನ್ನ ಊರಿಗೆ ಕಳಿಸಿ ನಾನು ಅಲ್ಲೇ ಉಳ್ಕೊಂಡೆ. ಆ್ಯಂಡ್ ಅದು ಕೂಡ ಡೇ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ರಿಸೆಪ್ಷನಲ್ಲಿ ನಾವೆಲ್ಲ ರೆಡಿ ಆಗಿದ್ದು, ಫೋಟೋಸ್ ತೊಗೊಂಡಿದ್ದು. ಆ್ಯಂಡ್ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರ ಜೊತೆ ಮಾತಾಡಿದ್ದೆಲ್ಲ ತುಂಬಾ ಖುಷಿ ಆಯಿತು. ಆ್ಯಂಡ್ ಮಳೆ ಕೂಡ ಬರ್ತಾಯಿತ್ತು, ಎಷ್ಟು ಮಳೆ ಅಂದರೆ. ಸೊ ಈಗ ಅವಳು ಯಾವಾಗ ಹೇಳ್ತಿದ್ದು ನಿಮ್ಮ ಮಧ್ಯ ನಿಲ್ಸಿ ಫೋಟೋ ತೆಗೆಸ್ಕೊತೀನಿ ಅಂತ. ಸೊ ಅದಾದಮೇಲೆ ಸ್ಟೇಜ್ ಹತ್ರ ಹೋಗಿ ಹುಡುಗಿ ಜೊತೆ ಕೂಡ ಫೋಟೋ ತೊಗೊಂಡ್ವಿ. ಆ್ಯಂಡ್ ಹುಡುಗನ್ನು ಕೂಡ ಸೈಡಿಗೆ ಹಾಕ್ಬಿಟ್ಟು ನಾನು ಮಾನ್ಸ ಫೋಟೋ ತೊಗೊಂಡ್ವಿ. ಆ್ಯಕ್ಚುಲಿ ನಾನು ಮತ್ತು ಮಾನ್ಸ ಮಮತಂಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ನಾನು ಯಾವಾಗೂ ಅವಳ ಜೊತೆ ಜಗಳಾಡ್ತಿದ್ದೆ. ನಿನಗೆ ಅವಳು ಬಂದಮೇಲೆ ನನ್ನ ಲೀಸ್ಟ್ ಮಾಡ್ಕೊಂಬಿಡೆ, ಲೀಸ್ಟ್ ಪ್ರಿಯಾರಿಟಿ ಅಲ್ವಾ, ಹಂಗೆ ಅಂತ. ಇಲ್ಲ ನೀನೇ ಫಸ್ಟ್ ಪ್ರಿಯಾರಿಟಿ ಅಂತ ಹೇಳಿದ್ರು. ನಾನು ಕೇಳ್ತಿಲ್ಲ. ಆಯಿತು ಬಿಡಮ್ಮ, ನಿಮ್ಮ ಫ್ರೆಂಡ್ಸ್ ಬಂದಮೇಲೆ ನಮ್ಮನ್ನ ಮರ್ತೋಗಿದ್ರಿ. ಇದು ಕಾಮನ್ ಡೈಲಾಗ್ ಅಲ್ವಾ ನಾವು ಹುಡುಗಿರ್ದು. ಸೊ ಎಷ್ಟೋ ಪೊಸೆಸಿವ್ ಇರ್ತೀವಲ್ವಾ ಫ್ರೆಂಡ್ಶಿಪ್ಪಲ್ಲೂ. ಲವ್ವಲ್ಲಿ ಇರೋದಂತೂ ಕಾಮನ್ ಇದ್ದೇ ಇರುತ್ತೆ, ಬಟ್ ಫ್ರೆಂಡ್ಶಿಪ್ಪಲ್ಲೂ ಪೊಸೆಸಿವ್ ಇರ್ತೀವಿ. ನಾನಂತೂ ಸಿಕ್ಕಾಬಿಟ್ಟೆ ಪೊಸೆಸಿವ್ ಆ ವಿಷಯದಲ್ಲೆಲ್ಲ. ರಿಸೆಪ್ಷನ್ ನೈಟ್ ಹೋಗಿದ್ದೆ ಗೊತ್ತಾಗಿಲ್ಲ, ಆಲ್ರೆಡಿ ಮುಹೂರ್ತ ಡೇ ಬಂದೇ ಬಿಡ್ತು. ಸೊ ನಾವು ಕೂಡ ರೆಡಿಯಾಗಕ್ಕೆ ಸ್ಟಾರ್ಟ್ ಆಗಿ ರೆಡಿ ಆದ್ವಿ. ಸೊ ಇದು ನಾನೇ ಮೇಕಪ್ ಮಾಡ್ಕೊಂಡಿರೋದು. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಈ ಸ್ಯಾರಿ ಬಂದು ನನ್ನ ರಿಸೆಪ್ಷನಿಗೆ ಅಂತ ನನ್ನ ಹಸ್ಬೆಂಡ್ ಸೈಡ್ ಅವ್ರು ಕೊಡಿಸಿದ್ದು. ಬಟ್ ನಾನು ಲೆಹಂಗಾ ಹಾಕೋಬೇಕಂತ ಚೂಸ್ ಮಾಡಿದ್ರಿಂದ ಈ ಸ್ಯಾರಿನ ನನ್ನ ಮದುವೆ ಟೈಮಲ್ಲಿ ಹಾಕೊಳ್ಳೋಕ್ಕಾಗಿರಲಿಲ್ಲ. ಆ್ಯಂಡ್ ಯಾವುದೇ ರೀತಿ ದೊಡ್ಡ ಫಂಕ್ಷನ್ ಕೂಡ ಬಂದಿರಲಿಲ್ಲ ಹಾಕೊಳ್ಳೋಕ್ಕೆ. ಸೊ ಒಂದು ಕಾಲೇಜ್ ಫಂಕ್ಷನಲ್ಲಿ ವೇರ್ ಮಾಡಿದ್ದೆ, ಬಟ್ ಸಿಂಪಲ್ ಲುಕ್ಕೇ. ಬಟ್ ಈ ಥರ ಮದುವೆ ಲುಕ್ ಅಥವಾ ಜ್ಯುವೆಲರ್ಸ್ ಎಲ್ಲ ಹಾಕೊಂಡು ವೇರ್ ಮಾಡಿರಲಿಲ್ಲ. ಸೊ ಈ ಮದುವೆಲಿ ನಾನು ವೇರ್ ಮಾಡಿದೆ. ಆ್ಯಂಡ್ ಅದೇ ಹೇಳ್ತಾ ಇದ್ಲು, ನನ್ನ ನಿನ್ನ ಮದುವೆಲಿ ಏನು ಯೂಸ್ ಮಾಡಿಲ್ಲ ಅದೆಲ್ಲ ನನ್ನ ಮದುವೆಲಿ ಯೂಸ್ ಮಾಡ್ತಾ ಇದೆಯಾ, ಏನೂ ಹೊಸ್ದಾಗಿ ಪರ್ಚೇಸ್ ಮಾಡಿಲ್ಲ ಅಲ್ವಾ ಅಂತ. ಏನಕ್ಕೆ ಪರ್ಚೇಸ್ ಮಾಡೋದು, ಮದುವೆಲಿ ಅಷ್ಟೊಂದು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಲ್ವಾ. ಆ್ಯಂಡ್ ಅದಾದಮೇಲೆ ಮದುವೆ ಶಾಸ್ತ್ರಗಳಲ್ಲೆಲ್ಲ ಪಾಲ್ಗೊಡ್ಬೇಕಿತ್ತು. ಬಿಕಾಸ್ ಮಾರ್ನಿಂಗ್ ಬೇಗ ಮದುವೆ ಇದ್ದಿದ್ದರಿಂದ, ಹುಡುಗಿ ಕಡೆಯವ್ರದ್ದೇ ಮದುವೆ ಇದ್ದಿದ್ದರಿಂದ ನಾವೇ ಎಲ್ಲ ಶಾಸ್ತ್ರಗಳು, ಹುಡುಗ ಕರ್ಕೊಬರೋದು ಎಲ್ಲ ಮಾಡಬೇಕಲ್ವ. ಸೊ ಅದಕ್ಕೆ ನಾನು ಕೂಡ ಸ್ವಲ್ಪನೇ ರೆಡಿಯಾಗಿ ಹೋಗಿ ತಿರ್ಗಾ ಬಂದು ರೆಡಿಯಾಗಿದ್ದೀನಿ ಆ್ಯಕ್ಚುಲಿ. ಸೊ ಇದು ಬಂದು ನೀರು ತರೋ ಶಾಸ್ತ್ರ ಅಂತ. ಸೊ ಹುಡುಗ ಕಡೆಯವರು ಹುಡುಗಿ ಕಡೆಯವರು ಇಬ್ಬರು ಹೋಗಿ ನೀರು ತೊಗೊಂಡು ಬಂದು ದೇವ್ರ ನೀರು ತಂದಿಡ್ತಾರೆ. ಸೊ ಅದಾದಮೇಲೆ ಹೋಗಿ ಜೊತೆ ಕೂಡ ಪಿಕ್ಸ್ ತೊಗೊಂಡೆ. ಅವಳು ಕೂಡ ರೆಡಿಯಾಗಿ ಕೂತಿದ್ಲು. ಸೊ ಯೂಶಲಿ ರಿಸೆಪ್ಷನಲ್ಲಿ ಹುಡುಗಿರೆಲ್ಲ ಲೇಟ್ ಮಾಡ್ಕೊತಾರೆ ರೆಡಿ ಆಗೋದೆಲ್ಲ. ಸೊ ಆಲ್ರೆಡಿ ನೈಟಲ್ಲಿ ಗೊತ್ತಾಗಿರೋದನ್ನ ಮಾರ್ನಿಂಗ್ ಬೇಗ ರೆಡಿ ಆಗಿಬಿಡ್ತಾರೆ. ನಾನು ಕೂಡ ಹಾಗೆ ಮಾಡಿದ್ದೆ ನನ್ನ ಮದುವೆ. ಆ್ಯಂಡ್ ಮಾರ್ನಿಂಗ್ ಅಮ್ಮ ಕೂಡ ಬಂದು ಪಾಪುನೂ ಕರ್ಕೊಂಡು ಬಂದರು. ಆ್ಯಂಡ್ ಅದಾದಮೇಲೆ ನಾವು ಮದುವೆ ನಡೀತಾ ಇತ್ತು. ಇನ್ನೇನೋ ವೆರಿ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಸೊ ಫೈನಲಿ ಅವಳದು ಲೈಫ್ದು ಒಂದು ಏನೋ ಅಂತ ಹೇಳ್ತೀವಿ ಇಂಪಾರ್ಟೆಂಟ್ ಸ್ಟೇಜ್ ಮ್ಯಾರೇಜ್ ಆಗಿಬಿಟ್ಲು. ಸೊ ಮದುವೆ ಮುಗ್ದೇ ಹೋಯ್ತು. ಎಷ್ಟು ದಿನದ ಪ್ರಿಪ್ರೇಷನ್, 1 ಅವರಲ್ಲಿ ಮದುವೆ ಆಗೇ ಹೋಗುತ್ತೆ ಅಲ್ವಾ. ಸೊ ಅದಾದಮೇಲೂ ಕೂಡ ನಾವು ಫೋಟೋ ಸೆಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸ್ಯಾರಿಯಲ್ಲಿ ನಾನು ರೆಡಿ ಆಗಿದ್ದಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಕೂಡ ಮಾಡಿಸ್ಕೊಂಡೆ ನನ್ನ ತಂಗಿ ಹತ್ರ. ಆ್ಯಂಡ್ ನಾನೇ ಮೇಕಪ್ ಮಾಡ್ಕೊಂಡಿದ್ದು, ಯಾವುದೇ ಮೇಕಪ್ ಆರ್ಟಿಸ್ಟ್ ಇಲ್ಲ. ಸ್ಯಾರಿ ಕೂಡ ನಾನೇ ಹಾಕ್ಕೊಂಡಿದ್ದು. ಸೊ ನನಗೆ ನಗು ಬರುತ್ತೆ. ಒಂದು ಟೈಮಲ್ಲಿ ನನಗೆ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಯಾರ್ದಾದ್ರೂ ಎಲ್ಪ್ ತೊಗೊತಿದ್ದೆ, ಎಲ್ಲರ ಹತ್ರ ಬೈಸ್ಕೊತಿದ್ದೆ, ನಾವು ರೆಡಿ ಆಗೋದಲ್ಲದೆ ನೀನು ರೆಡಿ ಮಾಡಿಕೊಡ್ಬೇಕಂತ. ಬಟ್ ಇವಾಗ ನಾನೇ ಹಾಕ್ಕೊತೀನಿ. ಸೊ ಕಲಿಯೋ ತನಕ ಅಷ್ಟೇ, ಅದೆಲ್ಲ ಕಲ್ತಾದ್ಮೇಲೆ ನಾವು ಈಸಿಯಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಕೂಡ ವೇರ್ ಮಾಡ್ತೀನಿ. ಬಟ್ ನನಗೆ ಟ್ರೆಡಿಷ್ನಲ್ ಅಟೈರ್ ಅಂದರೆ ತುಂಬ ಇಷ್ಟ. ಮುಂಚೆಯಿಂದನೂ ಅಷ್ಟೇ ಸ್ಯಾರಿ ಹಾಕ್ಕೊಂಡು ಫೋಟೋ ತಗೊಳ್ಳೋದು ಅಂದರೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ಟ್ರೆಡಿಷ್ನಲ್ ಲುಕ್ನ ಲೈಕ್
ಲೈಕ್ ಮಾಡ್ತೀನಿ. ಸೊ ಬ್ಯಾಂಗಲ್ಸ್ ಇರ್ಬೋದು, ಮಲ್ಲಿಗೆ ಹೂ ಇರ್ಬೋದು, ಸ್ಯಾರಿ ಇರ್ಬೋದು ಎಲ್ಲ ನಂಗೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಆ್ಯಂಡ್ ಏನಂದರೆ ನಾವೆಷ್ಟೇ ಮಾಡಾಗಿ ರೆಡಿ ಆದರೂ ನಾವು ಸ್ಯಾರಿ ಹಾಕೊಂಡಾಗ ಕೊಡೋ ಲುಕ್ಕು ಮಾಡರ್ನ್ ಡ್ರೆಸ್ಗಳಲ್ಲಿ ಕೊಡಲ್ಲ ಅನ್ನೋದು ನನ್ನ ಅನಿಸಿಕೆ. ಮಾಡರ್ನ್ ಡ್ರೆಸ್ಸಲ್ಲಿ ಕೂಡ ಚೆನ್ನಾಗಿ ಕಾಣ್ತೀವಿ, ಬಟ್ ಸ್ಯಾರಿ ಲುಕ್ ಕೊಡಲ್ಲ. ಅದು ನೋಡಿ ಹೇಗೆ ಕಾಣ್ತಿದ್ದಾನೆ ನಮ್ಮ ಇದು, ಕ್ಯೂಟ್ ಅಲ್ವಾ ಸಿಕ್ಕಾಬಟ್ಟೆ. ಸೊ ಒಳ್ಳೆ ಚೋಟ ಚಾಂಪಿಯನ್ ಥರ ಕಾಣಿಸ್ತಿದ್ದಾನೆ, ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತಿತ್ತು. ಅವ್ನ ಡ್ರೆಸ್ ಕೂಡ ಮಾಡ್ರನ್, ಅವನಿಗೆ ಟ್ರೆಡಿಷ್ನಲ್ ಯಾವಾಗಲೂ ಹಾಕ್ತಿದ್ದೆ ಪಂಚೆ ಶರ್ಟು ಎಲ್ಲ. ಸೊ ಈ ಸರಿ ಮಾಡ್ರನ್ ಹಾಕೋಣ ಅಂದ್ಬಿಟ್ಟು ಅವನಿಗೆ ಮಾಡ್ರನ್ ಡ್ರೆಸ್ ಹಾಕಿದ್ದೆ. ಆ್ಯಂಡ್ ಫೈನಲಿ ಮದುವೆ ಎಲ್ಲ ಆಗಿ ನಾನು ಹಾಲು ಬಿಡೋಕ್ಕೆ ಅಂತ ಹೋದೆ. ಸೊ ನಾನು ನೋಡಿ ಲೈಫ್ ಯಾವಾಗೂ ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಸೊ ನಾನು ಮಾತ್ರ ಹೋಗಿ ಹಾಲು ಬಿಟ್ಬಿಟ್ಟು ಇಬ್ರಿಗೂ ವಿಶ್ ಮಾಡಿ ಅವ್ರ ಲೈಫ್ ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ಬಂದೆ. ಇಷ್ಟೆಲ್ಲ ಫ್ರೀ ಆಗಿದ್ದಿದ್ದ ಕಾರಣ ಮೇಯ್ನ್ ಅಂದರೆ ನಮ್ಮಮ್ಮ ಮದುವೆಗೆ ಬಂದಿದ್ದು, ಅವ್ರು ನನ್ನ ಪಾಪುನ ನೋಡ್ಕೊಳ್ತಿದ್ದರಿಂದ ನನಗೆ ಸ್ವಲ್ಪ ಆರಾಮ ಅನಿಸ್ತು. ಸೊ ಅವರು ಊಟ ತಿಂಡಿ ಅವ್ನಿಗೆ ಏನು ಬೇಕೋ ಎಲ್ಲ ನೋಡ್ಕೊಂಡಿದ್ರಿಂದ ನಾನು ಆರಾಮಾಗಿ ಮದುವೆ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತೀನಿ. ಬಿಕಾಸ್ ಅಮ್ಮನಷ್ಟು ರೆಸ್ಟು ನಮಗೆ ಯಾರೂ ಕೊಡೋಕ್ಕೆ ಚಾನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ನಾವೇನೋ ಒಂದು ಮಾಡಬೇಕು ಅಂದರೆ ಅಮ್ಮ ಓಕೆ ಮಾಡು ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ಲಿ ಫೈನಲಿ ನನ್ನ ಮಗನ ಜೊತೆ ಕೂಡ ತುಂಬ ಫೋಟೋಸ್ ಎಲ್ಲ ತಗೊಂಡೆ. ಆ್ಯಂಡ್ ಅವನಂತೂ ಅವನಿಗೆ ಹೊರಗಡೆ ಸುತ್ತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಥರನೇ. ಸೊ ಇಲ್ಲಿ ಔಟ್ಸೈಡ್ ಬಂದಿದ್ದಕ್ಕೆ ಅಜ್ಜಿ ಸಿಕ್ಕಿದ್ದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ಅವನು ಕೂಡ. ಸೊ ನಾವು ಕೂಡ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಫೈನಲಿ ಮದುವೆಯಲ್ಲಿ ಲಾಸ್ಟ್ ಪಾರ್ಟ್ ಏನು ಅರುಂಧತಿ ನೋಡಿಸೋದು. ಸೊ ಅಲ್ಲಿಗೆ ಹೋಗಿ ಅರುಂಧತಿ ಎಲ್ಲ ನೋಡಿಸಿ ಬಂದ್ವಿ. ಸೊ ಆ್ಯಂಡ್ ದಿಸ್ ಪಿಕ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮದು ಕಾಮನ್ ಪೋಸ್ ಅದು ಅಂತಲೇ ಹೇಳ್ಬೋದು, ಹಗ್ಗಿಂಗ್ ಪೋಸು. ಸೊ ಹಗ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಮದುವೆಯಲ್ಲಿ ನಾನು ಇದೇ ಥರ ಓಡಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅವಳು ಕೂಡ ನನ್ನ ಮದುವೆಯಲ್ಲಿ 1 ವೀಕ್ ಅಂತಲೇ ಬಂದು ಮದುವೆ ಎಲ್ಲ ಶಾಸ್ತ್ರಗಳಲ್ಲೂ ನನ್ನ ಜೊತೆ ಇದ್ಲು. ಸೊ ನಾನು ಕೂಡ ಅದೇ ರೀತಿ ಇರಬೇಕಂತ ಅಂದ್ಕೊಂಡಿದ್ದೆ. ಆ ವಿಶ್ ಕೂಡ ಫುಲ್ಫಿಲ್ ಆಯಿತು. ಆ್ಯಂಡ್ ಅವಳ ಲೈಫ್ ಯಾವಾಗಲೂ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.